ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಸಮೀಪದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಎನ್ಜಿಒ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ನೂತನ ಅಂಗನವಾಡಿ ಕೇಂದ್ರಕ್ಕೆ ಚಾಲನೆ ನೀಡಿದ ಶಾಸಕ ಬಿ ಶಿವಣ್ಣ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಅವರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ರಾಮಪ್ಪ ಅವರು ವಹಿಸಿದರು. ಇನ್ನು ಕಾರ್ಯಕ್ರಮದ ತಾಲೂಕು ಪಂಚಾಯಿತಿ ಇಒ ಕೆ ಮಂಜುನಾಥ್, ಸಿಡಿಪಿಒ ಶ್ರೀಮತಿ ಕವಿತಾ, ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ವಿಟಿ ಮಂಜುನಾಥ್ ರೆಡ್ಡಿ, ಶ್ರೀಮತಿ ಎಸ್ ಚಿತ್ರ, ನಾರಾಯಣಮ್ಮ, ಚೇತನ್, ದಿವ್ಯಾ, ರಮ್ಯಾ, ಮಂಜುನಾಥ್, ರುದ್ರಮೂರ್ತಿ, ಜೈಪಾಲ್ ರೆಡ್ಡಿ, ಜ್ಯೋತಿ, ಸುಧಾ, ಪ್ರೇಮ್ ಕುಮಾರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತೋಪೆಲ್ ಶರೀಫ್, ಕಾರ್ಯದರ್ಶಿ ಶ್ರೀರಾಮ್, ಚಂದ್ರಶೇಖರ್ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಹಂದೇನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು MLC ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರೆಲ್ಲರೂ ಕೂಡ ಸೇರಿ ಉದ್ಘಾಟನೆ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇವತ್ತು ಅಂಗನವಾಡಿ ಕಟ್ಟಡವನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ಒಟ್ಟಾರೆಯಾಗಿ ಇವತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಂಗನವಾಡಿಯಿಂದ ಸಿಗ್ತಾ ಇದ್ದಾವೆ. ಸರ್ಕಾರ ಅನೇಕ ರೀತಿಯಲ್ಲಿ ಮಕ್ಕಳು ಕಷ್ಟವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅನುದಾನದಲ್ಲಿ ಸದುಪಯೋಗದೊಂದಿಗೆ ಅಂಗನವಾಡಿ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ಅದೇ ರೀತಿ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಪ್ರಾರಂಭ ಆಗಿದೆ. ಎಲ್ಲ ಸದುಪಯೋಗವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು. ಮತ್ತು ಪಂಚಾಯಿತಿಯಲ್ಲಿ ಕೂಡ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಧ್ಯಕ್ಷರು, ಪಂಚಾಯಿತಿ ಸದಸ್ಯರು ಅವರು ಕೂಡ. ನಮ್ಮ ಶುದ್ಧ ನೀರಿನ ಕುಡಿಯುವ ಘಟಕವನ್ನು ಎಲ್ಲ ನಿರ್ಮಾಣ ಮಾಡಿದ್ದೀರಿ. ನಮ್ಮ ಅದೇ ನೋಟ್ರಿಯವರು ನಾವು ಪಂಚಾಯತಿಯವರು ಇಬ್ಬರೂ ಸೇರಿ ನಮ್ಮ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದ್ದೀವಿ. ನಮ್ಮೂರಲ್ಲಿ ಕೆರೆ ಇಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. 2 ಕೋಟಿ ಅನುದಾನ ಒಂದು ಅಭಿವೃದ್ಧಿ ಎಲ್ಲ ಆಗಿದೆ. ಇನ್ನು ಅನೇಕ ಈ ರೋಡ್ಗಳು ಎಲ್ಲನೂ ನಾವು ಪಂಚಾಯತಿಯಿಂದಲೇ ಮಾಡಿಸ್ತಾ ಇದ್ದೇವೆ. ರಾಷ್ಟ್ರೀಯ ಇದರಲ್ಲಿ ನಮ್ಮ ಶಾಸಕರು ಅವರೆಲ್ಲ ಮಾಡಬೇಕಾಗಿತ್ತು, ಏನೇನು ಅನುದಾನ ಏನು ಕೊಟ್ಟಿಲ್ಲ. ಅದರಿಂದ ನಾವು ಪಂಚಾಯತಿ ಕಡೆಯಿಂದಲೇ ಮಾಡಿಸ್ತಾ ಇದ್ದೀವಿ. ನಮ್ಮ ಪಂಚಾಯತಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಸದಸ್ಯರು ನಾವು 14 ಜನ ಸದಸ್ಯರು, ಸಿಬ್ಬಂದಿ ವರ್ಗ ಎಲ್ಲರೂ ಒಟ್ಟಾಗಿ ಸೇರಿ ನಾವೆಲ್ಲ ಒಟ್ಟಾಗಿ ಕಾಮಗಾರಿಗಳೆಲ್ಲ ಮಾಡಿ ಈ ಮುಂದಿನ ದಿನಗಳಲ್ಲಿ ನಾವೆಲ್ಲನೂ ಒಂದು 2 ಕೋಟಿ ಆಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂತ 1 ಕೋಟಿ ಮೀಸಲಿಟ್ಟಿದ್ದೇವೆ. ಇದರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ನಾವು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು, ನಮ್ಮ ಜನಪ್ರಿಯ ಶಾಸಕರಾದ ಗೋಪಿನಾಥ್ ರೆಡ್ಡಿ ಅವರು, ಎಲ್ಲ ಬಂದು ನಮ್ಮನ್ನು ಈ ಕಾರ್ಯಕ್ರಮವನ್ನು ನಡೆಸ್ಬಿಟ್ಟು ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗ, ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಬಂದು ನಮ್ಮ ಪಂಚಾಯತಿಯಲ್ಲಿ ಒಳ್ಳೆ ಇದು ಹೊಸ ಕಟ್ಟಡನ ನಿರ್ಮಾಣ ಮಾಡಿದ್ದೀವಿ. ಈ ಉದ್ಘಾಟನೆಗಾಗಿ ನಾವು ಸನ್ಮಾನ್ಯ ಶ್ರೀ ಗೋಪಿನಾಥ್ ಸರ್ ಹಾಗೂ MLA ಶಿವಣ್ಣ ಸರ್ನವ್ರು ನಾವು ಇನ್ವೈಟ್ ಮಾಡಿದ್ವಿ. ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಅವರ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಬಂದು ಉದ್ಘಾಟನೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ರು. ನಮಗೆ ತುಂಬ ಹೃತ್ಪೂರ್ವಕ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ನಮ್ಮ ಎಲ್ಲ ಹಂದೇನಹಳ್ಳಿ ಗ್ರಾಮ ಪಂಚಾಯತಿಯ ಕೆರೆಗಳಾಗಿರ್ಬೋದು, ಕೆರೆ ಅಭಿವೃದ್ಧಿ ಆಗಿರ್ಬೋದು, ಗಂತಾಜ ಘಟಕ ಆಗಿರ್ಬೋದು, ಇವಾಗ ಈಗಾಗಲೇ ಗಂತಾಜ ಘಟಕಕ್ಕೆ ಕಾಂಪೌಂಡ್ ನಿರ್ಮಾಣನೂ ಮಾಡಿದ್ದೀವಿ. ಅದಕ್ಕೆ ಮತ್ತೆ ಕಾಂಪೌಂಡು ಮತ್ತು ಯಾವ ಥರ ನಾವು ಹೊಸದಾಗಿ ಕಟ್ಟಡನ ನಿರ್ಮಾಣ ಮಾಡಿ ಶೇಖರಣೆ ಮಾಡ್ಬೋದು ಅನ್ನೋದಕ್ಕಿಂತನೂ ಒಂದ್ಸಲ ನಮ್ಮ ಎಲ್ಲ ಪಂಚಾಯತಿ ಮೆಂಬರ್ಸ್ನ ನಾಳೆ ಕರ್ಕೊಂಡೋಗಿ ಮೈಸೂರಲ್ಲಿ ಒಂದು ಶಿಬಿರ ಥರ ಮಾಡಿ ಅವ್ರಿಗೆ ಯಾವ ಥರ ಮಾಡ್ಬೋದು ಅನ್ನೋದನ್ನ ತೋರಿಸ್ಬೇಕು ಅನ್ನೋದು